ನಮಸ್ತೆ ಸ್ನೇಹಿತರೆ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿದ್ದೀರಲ್ವಾ. ಬನ್ನಿ, ಇವತ್ತಿನ ಟಾಪಿಕ್ ಬಂದು ಗ್ರಹಣದ ಸಮಯದಲ್ಲಿ ಪಕ್ಷಿಗಳು, ಜೇನುನೊಣಗಳು ಮತ್ತು ಸಸ್ಯಗಳ ನಡವಳಿಕೆ ವಿಚಿತ್ರವಾಗಿರಲು ಕಾರಣವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಚಂದ್ರಗ್ರಹಣ ಸೂರ್ಯಗ್ರಹಣ ಅಂದರೆ ಕೇವಲ ರಾಶಿಗಳ ಮೇಲಿನ ಬದಲಾವಣೆ ಪರಿಣಾಮವನ್ನು ಮಾತ್ರ ನಾವು ಲೆಕ್ಕ ಹಾಕುತ್ತೇವೆ. ಆದರೆ ಆಕಾಶ ಚಂದ್ರಗ್ರಹಣದ ನಂತರ ವರ್ಷದ ಮೊದಲ ಸೂರ್ಯಗ್ರಹಣವು ಏಪ್ರಿಲ್ 8ರಂದು ಸಂಭವಿಸಲಿದೆ. ಗ್ರಹಣ ಅಂದರೆ ಒಂದು ರೀತಿಯ ಬದಲಾವಣೆಯನ್ನು ಆಕಾಶದಲ್ಲಿ ಮಾತ್ರವಲ್ಲದೆ ವಾತಾವರಣದಲ್ಲಿ ಕಾಣಬಹುದು. ಆ ಗ್ರಹಣ ಹಿಡಿಯುವ ಸಮಯದಲ್ಲಿ ಕರಿಗತ್ತಲೆ ಆವರಿಸುವಂತಹ ವಿಲಕ್ಷಣ ವಾತಾವರಣ ಉಂಟಾಗುತ್ತದೆ. ಚಂದ್ರಗ್ರಹಣ ಸೂರ್ಯಗ್ರಹಣ ಅಂದರೆ ಕೇವಲ ರಾಶಿಗಳ ಮೇಲಿನ ಬದಲಾವಣೆ ಪರಿಣಾಮವನ್ನು ಮಾತ್ರ ಲೆಕ್ಕ ಹಾಕುತ್ತೇವೆ. ಆದರೆ ಆಕಾಶ, ವಾತಾವರಣ, ಜ್ಯೋತಿಷಿಗಳ ಬದಲಾವಣೆ, ಭೂಮಿಯ ಮೇಲಿನ ಜೀವಿಗಳು ಸಹ ವಿಚಿತ್ರವಾಗಿ ವರ್ತಿಸುತ್ತವೆ. ಗ್ರಹಣ ಸಮಯದಲ್ಲಿ ಪ್ರಾಣಿ, ಪಕ್ಷಿ, ಸಸ್ಯಗಳ ನಡವಳಿಕೆಯಲ್ಲಿ ಬದಲಾವಣೆ. ಸೂರ್ಯಗ್ರಹಣಗಳ ಕುರಿತಾದ ಅನೇಕ ಅಧ್ಯಯನಗಳು ಗ್ರಹಣದ ಸಮಯದಲ್ಲಿ ಪ್ರಾಣಿಗಳು ಮತ್ತು ಸಸ್ಯಗಳ ವಿಭಿನ್ನವಾಗಿ ವರ್ತಿಸುತ್ತವೆ ಎಂದು ತೋರಿಸಿಕೊಟ್ಟಿವೆ. ಸ್ವೀಡನ್ನಲ್ಲಿ 1851ರಲ್ಲಿ ಸಂಭವಿಸಿದ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಹೊತ್ತಿರುವ ಇರುವೆಗಳ ಗುಂಪು ಸಂಪೂರ್ಣ ಫ್ರೀಜ್ ಆಗಿದ್ದವು. ನಂತರ 1932ರಲ್ಲಿ ಸಂಪೂರ್ಣ ಗ್ರಹಣದ ನಂತರ ಮ್ಯಾಸಚೂಸೆಟ್ಸ್ ಫ್ಯಾಕ್ಟರಿಯಲ್ಲಿ ಜಿರಳೆಗಳ ದಂಡೆ ನೆರೆದಿತ್ತಂತೆ. ಇಂತಹ ಅನೇಕ ಘಟನೆಗಳು ವಿಜ್ಞಾನಿಗಳು ಮತ್ತು ಸಂಶೋಧಕರು ಕಾಲಾನಂತರದಲ್ಲಿ ದಾಖಲಿಸಿದ್ದಾರೆ. US ನಾದ್ಯಂತ ಸಂಶೋಧಕರ ತಂಡಗಳು 2017ರಲ್ಲಿ ಕೊನೆಯ ಸಂಪೂರ್ಣ ಗ್ರಹಣದ ಸಮಯದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ವಿಚಿತ್ರ ನಡವಳಿಕೆಯ ಬಗ್ಗೆ ಅನೇಕ ಅಧ್ಯಯನಗಳನ್ನು ದಾಖಲಿಸಿದ್ದಾರೆ. ಅನೇಕ ಅಧ್ಯಯನಗಳು ಸಂಪೂರ್ಣ ಸೂರ್ಯಗ್ರಹಣದ ಸಮಯದಲ್ಲಿ ಪಕ್ಷಿಗಳು, ಜೇನುನೊಣಗಳು ಮತ್ತು ಸಸ್ಯಗಳು ಈ ವಿದ್ಯಮಾನಕ್ಕೆ ನೈಸರ್ಗಿಕ ಪ್ರತಿಕ್ರಿಯೆಯನ್ನು ಹೊಂದಿವೆ ಎಂಬುದನ್ನು ತೋರಿಸಿಕೊಟ್ಟಿವೆ. ಪಕ್ಷಿಗಳ ವಿಷಯಕ್ಕೆ ಬಂದರೆ, ಹಲವಾರು ಅಧ್ಯಯನಗಳ ಪ್ರಕಾರ ಸಾಮಾನ್ಯ ಕಲ್ಪನೆಯೆಂದರೆ ಅವು ಗ್ರಹಣದ ಸಮಯದಲ್ಲಿ ಅವುಗಳು ತಮ್ಮ ಗೂಡಿಗೆ ಮರಳಿ ಸುಮ್ಮನೆ ಕುಳಿತುಕೊಳ್ಳುತ್ತವೆ. ಕಾರ್ನೆಲ್ ವಿಶ್ವವಿದ್ಯಾನಿಲಯದ ಪಕ್ಷಿ ವಿಜ್ಞಾನಿಗಳ ತಂಡವು 1963ರ ಗ್ರಹಣದ ಸಮಯದಲ್ಲಿ ಸೆರೆಹಿಡಿದ ರೆಕಾರ್ಡಿಂಗ್ಗಳ ಪ್ರಕಾರ ಪಕ್ಷಿಗಳು ಈ ರೀತಿ ವರ್ತಿಸುತ್ತವೆ ಎಂಬುದನ್ನು ತೋರಿಸಿಕೊಟ್ಟಿದೆ. 2017ರ ಗ್ರಹಣದ ಸಮಯದಲ್ಲಿ ನಡೆಸಲಾದ ಮತ್ತೊಂದು ಅಧ್ಯಯನದಲ್ಲಿ ಹವಾಮಾನ ರಾಡಾರ್ ನೆಟ್ವರ್ಕ್ ಅನ್ನು ಬಳಸಿಕೊಂಡು ಸಂಶೋಧಕರು ಕೀಟಗಳು ಮತ್ತು ಪಕ್ಷಿಗಳಂತಹ ಹಾರುವ ಜೀವಿಗಳನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಿದರು. ಗ್ರಹಣದ ಸಮಯದಲ್ಲಿ ಸಂಪೂರ್ಣತೆಯು 50 ನಿಮಿಷಗಳ ಮೊದಲು ಇವು ಶಾಂತವಾಗಿರುವುದನ್ನು ಅವರು ಕಂಡುಕೊಂಡಿದ್ದಾರೆ. ಈ ಸಮಯ ಪಕ್ಷಿಗಳಿಗೆ ವಲಸೆಯ ಸಮಯವಾಗಿದೆ. ಪಕ್ಷಿಗಳು ರಾತ್ರಿಯಲ್ಲಿ, ವಿಶೇಷವಾಗಿ ವಸಂತ ಕಾಲದಲ್ಲಿ ವಲಸೆ ಹೋಗುತ್ತದೆ. ಹೀಗಾಗಿ ಏಪ್ರಿಲ್ 8ರಂದು ನಡೆಯುವ ಸೂರ್ಯಗ್ರಹಣದ ಕತ್ತಲೆಯು ಈ ಸಮಯದಲ್ಲಿ ಪಕ್ಷಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರಬಹುದು ಎನ್ನಲಾಗಿದೆ. ಇನ್ನು ಗ್ರಹಣದ ಮುಖ್ಯ ಜೀವಿ ಎನಿಸಿಕೊಂಡಿರುವ ಜೇನುನೊಣಗಳು ಕೂಡ ಗ್ರಹಣದ ಸಮಯದಲ್ಲಿ ವಿಚಿತ್ರವಾಗಿ ವರ್ತಿಸುತ್ತವೆ ಎಂದು ಅಧ್ಯಯನಗಳು ತಿಳಿಸಿಕೊಟ್ಟಿವೆ. ಗ್ರಹಣದ ಕತ್ತಲು ಜೇನುನೊಣಗಳನ್ನು ಎಲ್ಲೂ ಹೋಗದಂತೆ ಮಾಡಿ ಎಲ್ಲವೂ ಒಟ್ಟಿಗೆ ಸೇರುವ ರೀತಿ ಮಾಡುತ್ತದೆ. ಕೆಲವು ವರದಿಗಳು ಜೇನುನೊಣಗಳು ಒಟ್ಟಾರೆಯಾಗಿ ಹೂಗಳ ಸುತ್ತ ಝೇಂಕರಿಸುವುದನ್ನು ನಿಲ್ಲಿಸುತ್ತವೆ ಎಂದಿವೆ. ಸಸ್ಯಗಳಲ್ಲಿ ಕುಸಿಯುತ್ತದೆ ದ್ಯುತಿಸಂಶ್ಲೇಷಣೆ ಪ್ರತಿಕ್ರಿಯೆ. ಇಂಡಿಯನ್ ವಿಶ್ವವಿದ್ಯಾನಿಲಯದ ಸಸ್ಯ ಪರಿಸರ ವಿಜ್ಞಾನಿ ಡೇನಿಯಲ್ ಬೇವರ್ಲಿ 2017ರ ಗ್ರಹಣದ ಸಮಯದಲ್ಲಿ ವ್ಯೂಮಿಂಗ್ನಲ್ಲಿನ ಸೇಜ್ ಬ್ರಷ್ ಸಸ್ಯಗಳು
ಹೇಗೆ ಪ್ರತಿಕ್ರಿಯಿಸಿದವು ಎಂಬುದನ್ನು ಅಧ್ಯಯನ ಮಾಡಿದರು. ತಂಡವು ಸೂರ್ಯಗ್ರಹಣದ ಸಮಯದಲ್ಲಿ ಸಸ್ಯಗಳ ದ್ಯುತಿಸಂಶ್ಲೇಷಣೆ ಪ್ರತಿಕ್ರಿಯೆ ಕಮ್ಮಿಯಾಗುತ್ತದೆ ಎಂಬುದನ್ನು ದಾಖಲಿಸಿದೆ. ಸ್ವಲ್ಪ ಸಮಯದವರೆಗೂ ಸೂರ್ಯನ ಸಂಪೂರ್ಣ ಅನುಪಸ್ಥಿತಿಯಿಂದ ಚೇತರಿಸಿಕೊಳ್ಳಲು ಸುಮಾರು ಹೊತ್ತನ್ನು ಸಸ್ಯಗಳು ತೆಗೆದುಕೊಂಡವು ಎಂದು ವರದಿ ಮಾಡಿವೆ. ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆ ಕಾಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.